ಸರ್ವರಿಗೂ ನಮಸ್ಕಾರಗಳು. ಎಲ್ಲಿರುವೆ ತಂದೆ ಬಾರೋ ಗುರುಮಾರುತಿ, ಎಲ್ಲಿರುವೆ ತಂದೆ ಬಾರೋ ಗುರುಮಾರುತಿ, ಎಲ್ಲೆಲ್ಲಿ ನೋಡಿದರಲ್ಲೆಲ್ಲ ನಿನ್ನ ಕೀರುತಿ, ಎಲ್ಲೆಲ್ಲಿ ನೋಡಿದರಲ್ಲೆಲ್ಲ ನಿನ್ನ ಕೀರುತಿ, ಎಲ್ಲೆಲ್ಲಿ ನೀನಿರುತಿ ಗುರುಮಾರುತಿ, ಎಲ್ಲಿರುವೆ ತಂದೆ ಬಾರೋ ಗುರುಮಾರುತಿ. ಬಂಧುಗಳೇ, ನಾವೆಲ್ಲರೂ ಮಾರುತಿಯನ್ನು ಭಕ್ತಿಯಿಂದ ಪೂಜಿಸುವ, ಆರಾಧಿಸುವ, ಭಜಿಸುವ ಕೆಲಸವನ್ನು ನಾನಾ ರೀತಿಗಳಲ್ಲಿ ಮಾಡುತ್ತೇವೆ. ಇಂದು ಹನುಮಂತನ ಜನ್ಮದ ದಿನವ ಸಂಕೇತವಾದಂತಹ ಹನುಮ ಜಯಂತಿಯನ್ನು ಪ್ರಪಂಚದಾದ್ಯಂತ ಇರುವಂತಹ ಹಿಂದೂ ಬಾಂಧವರು ಮತ್ತು ಬೇರೆ ಧರ್ಮಗಳಲ್ಲಿಯೂ ಇರುವಂತಹ ಹನುಮಂತನ ಅನುಯಾಯಿಗಳು ಈ ಹಬ್ಬವನ್ನು ಭಕ್ತಿ, ಶ್ರದ್ಧೆ, ಸಂತಸ ಸಡಗರದಿಂದ ಆಚರಿಸುತ್ತೇವೆ. ಶಕ್ತಿಯ ಮತ್ತು ಭಕ್ತಿಯ ಆತ್ಮೀಯತೆಯ ಪ್ರತೀಕವಾದಂತಹ ಹನುಮ ಜಯಂತಿ ಸಮಸ್ತ ಜನರಿಗೂ ಕೂಡ ಮಂಗಳವನ್ನುಂಟು ಮಾಡಲಿ. ಇಂದು ನಾವು ಹನುಮ ಜಯಂತಿಯ ಬಗ್ಗೆ ಒಂದಿಷ್ಟು ವಿಷಯವನ್ನು ತಿಳಿಯುವುದಾದರೆ, ರಾಮಾಯಣದಲ್ಲಿ ಲಂಕೆಗೆ ಹೋಗುವುದರಿಂದ ಪ್ರಾರಂಭವಾಗಿ ಸೀತಾಮಾತೆಯನ್ನು ಭೇಟಿಯಾಗುವಲ್ಲಿ, ಲಂಕೆಯನ್ನು ದಹನ ಮಾಡುವಲ್ಲಿ, ರಾಮಸೇತುವನ್ನು ನಿರ್ಮಾಣ ಮಾಡುವಲ್ಲಿ, ರಾಮರಾವಣರ ಯುದ್ಧದಲ್ಲಿ ರಾವಣನನ್ನು ಸಂಹರಿಸುವಲ್ಲಿ, ಯುದ್ಧದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಸಂಜೀವಿನಿ ಪರ್ವತವನ್ನು ತರುವುದರಲ್ಲಿ ಮತ್ತು ಭಕ್ತಿಯ ಪ್ರತೀಕತೆಯಲ್ಲಿ ಹನುಮಂತನನ್ನು ಮೀರಿಸಿದಂಥವರು ಮತ್ತೊಬ್ಬರಿಲ್ಲ. ಶಕ್ತಿಯ ಸಂಕೇತವಾಗಿ ಹಲವು ಸೂಚನೆಗಳು, ಭಕ್ತಿಯ ಸಂಕೇತವಾಗಿ ಹಲವು ಸೂಚನೆಗಳು ಹನುಮಂತ ದೇವರು ನಮಗೆ ನೀಡಿದ್ದಾರೆ. ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ನಾವೆಲ್ಲರೂ ಕೂಡ ಸಂತಸ ಸಡಗರದಿಂದ ಇಂದು ಹನುಮ ಜಯಂತಿಯನ್ನು ಆಚರಿಸುತ್ತಿದ್ದೇವೆ. ಈ ಹನುಮ ಜಯಂತಿಯ ಬಗ್ಗೆ, ಇದರ ಹಿನ್ನೆಲೆಯ ಬಗ್ಗೆ ಒಂದಿಷ್ಟು ಪೌರಾಣಿಕ ಹಿನ್ನೆಲೆಗಳನ್ನು ತಿಳಿದುಕೊಳ್ಳೋಣ. ಹನುಮಾನ್ ಜಯಂತಿಯು ಹಿಂದೂ ಪುರಾಣಗಳಲ್ಲಿ ಅತ್ಯಂತ ಪೂಜ್ಯ ಮತ್ತು ಪೂಜಿಸಲ್ಪಡುವ ದೇವತೆಗಳಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಟ್ಟ ಭಗವಾನ್ ಹನುಮಂತನ ಜನನದ ಸ್ಮರಣಾರ್ಥವಾಗಿ ಪ್ರಪಂಚದಾದ್ಯಂತ ಹಿಂದೂಗಳು ಆಚರಿಸುವ ಶುಭ ಸಂದರ್ಭವಾಗಿದೆ. ಈ ಹಬ್ಬವನ್ನು ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳುಗಳಲ್ಲಿ ಬರುತ್ತದೆ. ಈ ವರ್ಷದಲ್ಲಿ ಏಪ್ರಿಲ್ 12ನೇ ತಾರೀಕಿನಂದು ಈ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಭಗವಾನ್ ಹನುಮಂತನು ತನ್ನ ಅಪಾರ ಶಕ್ತಿ, ಬುದ್ಧಿವಂತಿಕೆ ಮತ್ತು ಭಗವಾನ್ ರಾಮನ ಮೇಲಿನ ಭಕ್ತಿಗೆ ಹೆಸರುವಾಸಿಯಾಗಿದ್ದಾನೆ. ಅವನನ್ನು ಧೈರ್ಯ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ರಾಮಾಯಣ ಮಹಾಕಾವ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆಂದು ನಂಬಲಾಗಿದೆ. ಈ ದಿನದಂದು ಹನುಮಂತನ ಭಕ್ತರು ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಆತನ ಆಶೀರ್ವಾದ ಪಡೆಯಲು ವಿಶೇಷ ಪೂಜೆಗಳನ್ನು ಮಾಡುತ್ತಾರೆ. ಆಚರಣೆಗಳು ಸಾಮಾನ್ಯವಾಗಿ ಹನುಮಂತನಿಗೆ ಅರ್ಪಿತವಾದ ಭಕ್ತಿಗೀತೆಯಾದ ಹನುಮಾನ್ ಚಾಲೀಸಾ ಪಠಣದೊಂದಿಗೆ ಪ್ರಾರಂಭವಾಗುತ್ತದೆ. ದೇವಾಲಯಗಳು ಮತ್ತು ಮನೆಗಳನ್ನು ಹೂವುಗಳು ಮತ್ತು ದೀಪಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ಭಕ್ತರು ದೇವರಿಗೆ ಸಿಹಿ ತಿಂಡಿಗಳು, ಹಣ್ಣುಗಳು ಮತ್ತು ಇತರ ಭಕ್ಷ್ಯಗಳನ್ನು ಅರ್ಪಿಸುತ್ತಾರೆ. ಹನುಮಾನ್ ಜಯಂತಿಯ ಇತಿಹಾಸ. ಹಿಂದೂ ಪುರಾಣದ ಪ್ರಕಾರ ಶಿವನ ಅವತಾರವೆಂದು ನಂಬಲಾದ ಭಗವಾನ್ ಹನುಮನ ಜನ್ಮ ವಾರ್ಷಿಕೋತ್ಸವವನ್ನು ಗುರುತಿಸಲು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ. ದಂತಕಥೆಯ ಪ್ರಕಾರ ಹನುಮಂತನು ವಾನರ ರಾಜ ಕೇಸರಿ ಮತ್ತು ಅವನ ಪತ್ನಿ ಅಂಜನಾಳಿಗೆ ಜನಿಸಿದನು. ಭಗವಾನ್ ಹನುಮಂತನು ಚೈತ್ರ ಪೂರ್ಣಿಮಾ ದಿನದಂದು ಜನಿಸಿದನೆಂದು ಹೇಳಲಾಗುತ್ತದೆ. ಇದು ಹಿಂದೂಗಳ ಪ್ರಕಾರ ಚೈತ್ರ ಮಾಸದ ಹುಣ್ಣಿಮೆಯ ದಿನದಂದು ಬರುತ್ತದೆ. ರಾಮಾಯಣ ಮಹಾಕಾವ್ಯದಲ್ಲಿ ಹನುಮಂತನು ಕೇಂದ್ರ ಪಾತ್ರವಾಗಿದ್ದು, ರಾಕ್ಷಸ ರಾಜ ರಾವಣನ ವಿರುದ್ಧದ ಯುದ್ಧದಲ್ಲಿ ರಾಮನಿಗೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ. ಹನುಮಂತನು ಅಸಾಧಾರಣ ಶಕ್ತಿ, ಬುದ್ಧಿವಂತಿಕೆ ಮತ್ತು ರಾಮನ ಮೇಲಿನ ಭಕ್ತಿಗೆ ಹೆಸರುವಾಸಿಯಾಗಿದ್ದಾನೆ.
ಪ್ರಪಂಚದಾದ್ಯಂತ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಅವನನ್ನು ಧೈರ್ಯ, ನಿಷ್ಠೆ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ಪೂಜಿಸುತ್ತಾರೆ. ಹನುಮಾನ್ ಜಯಂತಿ ಆಚರಣೆಗಳ ಮೂಲವನ್ನು ಪ್ರಾಚೀನ ಕಾಲದಿಂದಲೂ ಗುರುತಿಸಬಹುದು. ಆ ಸಮಯದಲ್ಲಿ ಈ ಹಬ್ಬವನ್ನು ಮೊದಲು ಹನುಮಾನ್ ಅನುಯಾಯಿಗಳು ಆಚರಿಸುತ್ತಿದ್ದರು. ಮಧ್ಯಕಾಲೀನ ಅವಧಿಯಲ್ಲಿ ಸಂತ ತುಳಸೀದಾಸರು ಹನುಮಾನ್ ಚಾಲೀಸ ಎಂಬ ಭಕ್ತಿಗೀತೆಯನ್ನು ಬರೆದಾಗ ಈ ಹಬ್ಬವು ಹೆಚ್ಚು ಜನಪ್ರಿಯತೆಯನ್ನು ಗಳಿಸಿತು. ಅಂದಿನಿಂದ ಹನುಮಾನ್ ಜಯಂತಿ ಆಚರಣೆಗಳು ಹಿಂದೂ ಕ್ಯಾಲೆಂಡರ್ನಲ್ಲಿ ಪ್ರಮುಖ ಹಬ್ಬವಾಗಿದೆ. ಹನುಮಾನ್ ಜಯಂತಿಯನ್ನು ಪ್ರಪಂಚದಾದ್ಯಂತ ಹಿಂದೂ ಸಮುದಾಯವು ಅತ್ಯಂತ ಉತ್ಸಾಹ ಮತ್ತು ಭಕ್ತಿಯಿಂದ ಆಚರಿಸುತ್ತದೆ. ಈ ಹಬ್ಬವು ಹನುಮಂತನ ನಿಸ್ವಾರ್ಥತೆ, ಭಕ್ತಿ ಮತ್ತು ದೈವಿಕತೆಯ ಮೇಲಿನ ಅಚಲ ನಂಬಿಕೆಯನ್ನು ನೆನಪಿಸುತ್ತದೆ. ಇದು ಜನರನ್ನು ಹೆಚ್ಚು ಸದ್ಗುಣಶೀಲ ಮತ್ತು ಅರ್ಥಪೂರ್ಣ ಜೀವನದತ್ತ ಶ್ರಮಿಸಲು ಪ್ರೇರೇಪಿಸುತ್ತದೆ. ನಾವೆಲ್ಲರೂ ಇಂದು ಭಕ್ತಿ, ಸಂಭ್ರಮ, ಸಡಗರ, ಶ್ರದ್ಧೆಯಿಂದ ಹನುಮಾನ್ ಜಯಂತಿಯನ್ನು ಆಚರಿಸೋಣ. ನಮ್ಮ ಸಂಪ್ರದಾಯ ಸಂಸ್ಕೃತಿಗಳನ್ನು ಉಳಿಸೋಣ. ಎಲ್ಲರಿಗೂ ಹನುಮದೇವರು ಶುಭವನ್ನುಂಟು ಮಾಡಲಿ. ಜೈ ಹನುಮಾನ್.